ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿವಿ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಆಲ್ ಬಟನ್ ಒತ್ತಿ. ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ. ನಿಮ್ಮ ಪ್ರೀತಿಯ ನಾಯಿ ಸಾಯುವ ಮುನ್ನ ನೀಡುವ ಈ ಮುನ್ಸೂಚನೆಗಳ ಬಗ್ಗೆ ನಿಮಗೆ ಗೊತ್ತೇ? ಮನೆಯಲ್ಲಿ ಒಂದು ನಾಯಿ ಇದೆ ಎಂದರೆ ಅದು ಬರೀ ಪ್ರಾಣಿಯಲ್ಲ, ಆ ಮನೆಯ ಒಬ್ಬ ಸದಸ್ಯನೇ ಆಗಿರುತ್ತದೆ. ನಾವು ಆಫೀಸ್ನಿಂದ ಅಥವಾ ಹೊರಗಿನಿಂದ ಮನೆಗೆ ಬಂದಾಗ ಬಾಲ ಅಲ್ಲಾಡಿಸುತ್ತಾ ನಮ್ಮ ಮೇಲೆ ಜಿಗಿಯುತ್ತಾ ಸ್ವಾಗತಿಸುವ ಆ ಜೀವದ ಪ್ರೀತಿ ಬೆಲೆ ಕಟ್ಟಲಾಗದು. ಆದರೆ ಹುಟ್ಟಿದ ಮೇಲೆ ಸಾವು ಖಂಡಿತ ಅಲ್ವಾ? ಮನುಷ್ಯರಂತೆ ನಾಯಿಗಳಿಗೂ ಸಾವಿನ ಅರಿವಾಗುತ್ತದೆ. ತನ್ನ ಕೊನೆಯ ದಿನಗಳು ಹತ್ತಿರ ಬಂದಾಗ ಅವು ಕೆಲವು ವಿಶೇಷ ರೀತಿಯಲ್ಲಿ ವರ್ತಿಸಲು ಶುರು ಮಾಡುತ್ತವೆ. ಈ ಬದಲಾವಣೆಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಅವುಗಳ ಕೊನೆಯ ಕ್ಷಣಗಳನ್ನು ನೆಮ್ಮದಿಯಾಗಿ ಕಳೆಯುವಂತೆ ಮಾಡಬಹುದು. ಸದಾ ಮನೆಯಲ್ಲಿ ಓಡಾಡುತ್ತಾ ಸಣ್ಣ ಶಬ್ದವಾದರೂ ಬೊಗಳುತ್ತಿದ್ದ ನಿಮ್ಮ ನೆಚ್ಚಿನ ನಾಯಿ ದಿಢೀರನೆ ಮೌನವಾಗಿ ಬಿಡುತ್ತದೆ. ನಾಯಿಗಳು ಸಾವಿಗೆ ಹತ್ತಿರವಾದಾಗ ಅವುಗಳ ದೇಹದಲ್ಲಿನ ಶಕ್ತಿ ಸಂಪೂರ್ಣ ಕುಂದಿರುತ್ತದೆ. ಮುಂಚೆ ನೀವು ಬಾಗಿಲು ತೆಗೆದ ತಕ್ಷಣ ಓಡಿ ಬರುತ್ತಿದ್ದ ನಾಯಿ ಈಗ ನೀವು ಎಷ್ಟೇ ಜೋರಾಗಿ ಕೂಗಿದರೂ ಕೇಳಿಸಿಕೊಳ್ಳದಂತೆ ಮಲಗಿರುತ್ತದೆ. ಇದು ಅಲಕ್ಷ್ಯವಲ್ಲ, ಬದಲಿಗೆ ತನ್ನ ದೇಹದಲ್ಲಿನ ಶಕ್ತಿಯನ್ನೆಲ್ಲ ಅದು ಕಳೆದುಕೊಂಡಿರುತ್ತದೆ ಎಂಬ ಸಂಕೇತ. ಕೆಲವೊಮ್ಮೆ ನಾಯಿಗಳು ಸಾವಿನ ದಡದಲ್ಲಿದ್ದಾಗ ವಿಚಿತ್ರವಾಗಿ ವರ್ತಿಸುತ್ತವೆ. ಅವುಗಳಿಗೆ ತಮ್ಮ ಅಂತ್ಯ ಹತ್ತಿರವಿದೆ ಎಂಬ ಅರಿವು ಅಸ್ಪಷ್ಟವಾಗಿ ಇರುತ್ತದೆ. ಈ ಸಮಯದಲ್ಲಿ ಅವುಗಳಿಗೆ ಭಯವಾಗಬಹುದು ಅಥವಾ ಅತಿಯಾದ ಪ್ರೀತಿ ಉಕ್ಕಿ ಬರಬಹುದು. ಅದಕ್ಕಾಗಿಯೇ ಅವುಗಳು ತಮ್ಮ ಮಾಲೀಕರನ್ನು ಬಿಟ್ಟು ಒಂದು ಕ್ಷಣವೂ ಇರಲಾರವು. ನೀವು ಎಲ್ಲಿಗೆ ಹೋದರೂ ನಿಮ್ಮ ಹಿಂದೆಯೇ ಬರುವುದು, ನಿಮ್ಮ ಕಾಲ ಬುಡದಲ್ಲೇ ಮಲಗುವುದು ಮಾಡುತ್ತವೆ. ನಿಮ್ಮ ಸ್ಪರ್ಶ ಮತ್ತು ಸಾಮೀಪ್ಯ ಅವುಗಳಿಗೆ ಒಂದು ರೀತಿಯ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ನನ್ನ ಜೊತೆ ನೀವಿದ್ದೀರಿ ಎನ್ನುವ ಭರವಸೆಯನ್ನು ಅವು ನಿಮ್ಮಿಂದ ನಿರೀಕ್ಷಿಸುತ್ತವೆ. ನಾಯಿಗಳಿಗೆ ತಿನ್ನುವುದೆಂದರೆ ಪಂಚಪ್ರಾಣ. ಆದರೆ ಅಂತಿಮ ದಿನಗಳಲ್ಲಿ ಅವುಗಳಿಗೆ ತಮ್ಮ ಫೇವರೇಟ್ ಬಿಸ್ಕೆಟ್ ಅಥವಾ ಮಾಂಸವನ್ನು ನೀಡಿದರೂ ಕಣ್ಣೆತ್ತಿ ನೋಡುವುದಿಲ್ಲ. ಹಸಿವು ಸಂಪೂರ್ಣವಾಗಿ ಇಂಗಿ ಹೋಗುತ್ತದೆ. ನೀರು ಕುಡಿಯಲು ಕೂಡ ಅವು ಆಸಕ್ತಿ ತೋರಿಸುವುದಿಲ್ಲ. ಇದು ಅವುಗಳ ಜೀರ್ಣಾಂಗ ವ್ಯವಸ್ಥೆ ಕೆಲಸ ನಿಲ್ಲಿಸುತ್ತಿದೆ ಎಂಬುದರ ಸೂಚನೆಯಾಗಿದೆ. ಕೆಲವು ನಾಯಿಗಳು ತನ್ನ ಮಾಲೀಕರನ್ನು ಹಿಂಬಾಲಿಸಿದರೆ, ಇನ್ನು ಕೆಲವು ನಾಯಿಗಳು ಮನೆಯ ಯಾವುದೋ ಒಂದು ಕತ್ತಲೆ ಅಥವಾ ಶಾಂತವಾದ ಮೂಲೆಯನ್ನು ಹುಡುಕಿಕೊಂಡು ಹೋಗಿ ಮಲಗುತ್ತವೆ. ಯಾರಿಗೂ ತೊಂದರೆ ಕೊಡಬಾರದು ಅಥವಾ ಶಾಂತವಾಗಿ ಪ್ರಾಣ ಬಿಡಬೇಕು ಎಂಬುದು ಅವುಗಳ ಉದ್ದೇಶವಾಗಿರುತ್ತದೆ. ದೀರ್ಘಕಾಲದವರೆಗೆ ಒಂದೇ ಜಾಗದಲ್ಲಿ ಮಲಗುವುದು ಮತ್ತು ಉಸಿರಾಟದಲ್ಲಿ ಏರುಪೇರಾಗುವುದು ಸಾವಿನ ಅಂತಿಮ ಲಕ್ಷಣಗಳಾಗಿವೆ. ನಮ್ಮ ಜೀವನದ ಸುಂದರ ಕ್ಷಣಗಳಲ್ಲಿ ಭಾಗಿಯಾಗುವ ನಾಯಿಗಳು ತಮ್ಮ ನೋವನ್ನು ಹೇಳಿಕೊಳ್ಳಲಾರವು. ಅವುಗಳ ಅಂತಿಮ ದಿನಗಳಲ್ಲಿ ನಾವು ನೀಡುವ ಒಂದು ಸಣ್ಣ ಸಮಾಧಾನದ ಮಾತು, ಒಂದು ಅಪ್ಪುಗೆ ಅವುಗಳಿಗೆ ದೊಡ್ಡ ನೆಮ್ಮದಿ ನೀಡುತ್ತದೆ. ನಿಮ್ಮ ನಾಯಿಯಲ್ಲಿ ಈ ಬದಲಾವಣೆಗಳು ಕಂಡರೆ ಗಾಬರಿಯಾಗಬೇಡಿ, ಬದಲಿಗೆ ಅವುಗಳ ಜೊತೆ ಹೆಚ್ಚಿನ ಸಮಯ ಕಳೆದು ಪ್ರೀತಿಯಿಂದ ಬೀಳ್ಕೊಡಿ. ಏಕೆಂದರೆ ಆ ನಿಷ್ಠಾವಂತ ಜೀವಕ್ಕೆ ನೀವು ನೀಡುವ ದೊಡ್ಡ ಉಡುಗೊರೆ ಎಂದರೆ ಅದು ಪ್ರೀತಿ ಮಾತ್ರ.